ಸರ್, ಈಗ ತಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಸಾಕಷ್ಟು ಪ್ರಭಾವ ಆಗಿದೆ. ಬೇರೆ ಸ್ಟೇಟಲ್ಲಿ ಕೂಡ ಎಲೆಕ್ಷನ್, ಬಟ್ ಅದನ್ನು ಇತ್ತೀಚೆಗೆ ನಿಲ್ಲಿಸಬೇಕು, ಅದರಿಂದ ಆರ್ಥಿಕ ಹೊರೆ ಆಗ್ತಿದೆ, ಅನುದಾನ ಸಿಗ್ತಿಲ್ಲ ಅಂತ ತಮ್ಮ ಶಾಸಕರು ಇದ್ದಾರೆ. ತಾವೊಬ್ಬ CM ಸಲಹೆಗಾರರಾಗಿ ಏನು ಚಿಂತನೆ ನೀಡಿದ್ದೀರಿ ಸರ್? ನೋಡಿ, ನಾವು ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಕಾಣ್ತಾ ಇದ್ದೀವಿ. ವೆಲ್ಫೇರ್ ಸ್ಟೇಟ್. ಕಲ್ಯಾಣ ರಾಜ್ಯದಲ್ಲಿ ಸಮಪಾಲು ಸಮಬಾಳು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಿದ್ದೀವಿ. ಹಾಗಾಗಿ ಏನು 5 ಗ್ಯಾರಂಟಿಗಳು, ಇದು ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ ಮತ್ತು ಈ ಕಾರ್ಮಿಕರ ಪರವಾಗಿ ಇವೆಲ್ಲ ನಾವು ಪ್ರಗತಿಪರ ಚಿಂತನೆ ಮಾಡಿ 5 ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ. ಭಾಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾಯಿದೆ ಮತ್ತು ಅದರಿಂದ ನಮಗೆ ರಾಜಕೀಯವಾಗಿ ಲಾಭವೂ ಕೂಡ ಆಗಿದೆ. ನಮ್ಮ ಕಾಪಿನೇ ನರೇಂದ್ರ ಮೋದಿಯವರು ಕೂಡ ಮಾಡಿದ್ದಾರೆ. ಹಾಗಾಗಿ ಇವತ್ತೇನು ಗ್ಯಾರಂಟಿ ಕೊಡ್ತಾಯಿದ್ದೀವಿ, ಯಾವ ಕಾರಣಕ್ಕೂ ಕೂಡ ಇದು ನಮ್ಮ ಮುಖ್ಯಮಂತ್ರಿಗಳು ಕೈ ಬಿಡೋದಿಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ, ಯಾವುದೇ ಅನುಮಾನ ಬೇಡ. ಸರ್, ಈಗ ಇದು BJP ಅವರು ಹುಟ್ಟಿಸಿದಂಥ ಭಯ. ಇದು ಯಾವ ಗ್ಯಾರಂಟಿ ಕೂಡ ನಿಲ್ಲೋದಿಲ್ಲ, ಎಲ್ಲನೂ ಕೂಡ ಮುಂದುವರ್ಕೊಂಡು ಹೋಗ್ತಾರೆ. ಒಂದು ದೊಡ್ಡ ಕನಸನ್ನು ಕಂಡು ಬಡವರ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸ್ವಲ್ಪ ಭೌತಿಕ ಅಭಿವೃದ್ಧಿಗೆ ಹೊಡೆತ ಬೀಳ್ತದೆ, ಅದನ್ನು ತಾಳ್ಕೋಬೇಕು. ಮುಖ್ಯಮಂತ್ರಿಗಳು ಸುಮಾರು 15 ಬಜೆಟನ್ನು ಉಳ್ಳವರು ಉಳ್ಳದೇ ಇರೋರಿಗೆ ನಾವು ಪಾಲು ಕೊಡಬೇಕು. ನಾವು ಈಗ ಉಳ್ಳವ್ರ ಹತ್ರ ನಾವು ಹೋಗಬೇಕಾಗ್ತದೆ. ಇವತ್ತು ಕೂಡ ನಾವು ಸಂವಿಧಾನದಲ್ಲಿ ಏನೇ ಹೇಳ್ಕೊಡ್ರು ಕೂಡ ಸಮಾನತೆ ಬಂದಿಲ್ಲ, ಸಮಪಾಲು ಬಂದಿಲ್ಲ, ಕಲ್ಯಾಣ ರಾಜ್ಯದ ಸಂಪೂರ್ಣ ಕನಸು ನನಸಾಗಿಲ್ಲ. ಆ ದಿಕ್ಕಿನಲ್ಲಿ ಇವತ್ತು ನಾವು ಹೋಗಬೇಕಾಗಿದೆ, ನಾವು ಹೋಗ್ತಾ ಇದ್ದೀವಿ, ಅದರಲ್ಲಿ ಯಶಸ್ವಿ ಆಗ್ತೀವಿ. ಅಲ್ಲ ಸರ್, ಆರ್ಥಿಕ ಹೊರೆ ಇಲ್ಲ ಅಂತಾರೆ. ಇನ್ನು ಭಾಗ್ಯಲಕ್ಷ್ಮಿ 2-3 ತಿಂಗಳು ಬಾಕಿ ಇದೆ. ಆರ್ಥಿಕ ಸಮಸ್ಯೆ ನಮಗೆ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗಿದೆ. ನಮಗೆ ಕೇಂದ್ರ ಕೂಡ ಅನ್ಯಾಯ ಮಾಡ್ತಾಯಿದೆ. ನಮಗೆ ಸಿಗಬೇಕಾದಂಥ ಪಾಲು ಕೂಡ ಕೇಂದ್ರ ಕೊಡ್ತಾ ಇಲ್ಲ. ಅಕ್ಕಿ ಕೊಡೋಕೆ ರೆಡಿ ಇದ್ದಾರೆ ಸರ್, ನೀವು ತಗೊಳ್ತಾ ಇಲ್ಲ, ಅಕ್ಕಿ ಕೊಡೋಕೆ ಅವ್ರು ರೆಡಿ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು 72 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡುವಂಥ ಯೋಜನೆ ಹಾಕೊಂಡು ಮಿನಿಸ್ಟರ್ ಜೋಶಿ ಅವರು ಹೇಳ್ತಾರೆ, ನಾವು ರೆಡಿ. ನಾನೇ ಜೋಶಿ ಅವರು ಹೇಳ್ತಾರೆ ಒಂದು, ಅಲ್ಲಿ ಮೋದಿಗೆ ಹೇಳುವಂಥ ಧೈರ್ಯ ಅವ್ರಿಗಿದ್ದರೆ ಜೋಶಿ ಹೇಳಿ ಹೋಗಿ. ಇಲ್ಲಿ ನಮಗೇನು ಹೇಳ್ತಾರೆ, ಮತ್ತು ನಾವು 10 ಕಿಲೋ ಕೊಡ್ತೀವಿ ಅನ್ನೋಂಥ ಭರವಸೆನ ಕೊಟ್ಟಿದ್ದೀವಿ. ಅದು ನಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟು UPA ಗೌರ್ಮೆಂಟ್ ಇದ್ದಾಗ ಬಂದದ್ದು. UPA ಗೌರ್ಮೆಂಟ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಬಂದದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ. ಆ ನಿಟ್ಟಲ್ಲಿ 10 ಕಿಲೋ ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗ ಇವರು ಬಂದ ಮೇಲೆ ಕೊಡಲ್ಲ ಅಂತ ಹೇಳಿದ ಮೇಲೆ ನಾವು 72 ರೂಪಾಯಿ ಕೊಡ್ತಾಯಿದ್ದೀವಿ ಪ್ರತಿಯೊಬ್ಬರು. ತಡ ಆಗ್ತಿದೆಯಲ್ಲ, ಆಗುತ್ತೆ, ಸ್ವಲ್ಪ ಹೊರೆ ಆಗ್ತದೆ. ದೊಡ್ಡ ಸಮಸ್ಯೆಗಳಿಗೆ ನಾವು ಕೈ ಹಾಕಿದಾಗ ದೊಡ್ಡ ಸಮಸ್ಯೆ, ಅದು ನಾವು ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತವೆ, ಅದನ್ನು ಪರಿಹಾರ ಮಾಡ್ಕೋತೀವಿ. ಸರಿ, ತಮ್ಮ ಸರ್ಕಾರದ ಈ ಜನ ಉತ್ತರ ಕೊಟ್ಟಿದ್ದಾರೆ. ಯಾವ ಹಗರಣಗಳು ಕೂಡ ಉಳ್ಳ, ಅದೆಲ್ಲ ಕಲ್ಪನಾ ಲೋಕದಲ್ಲಿ ಕಟ್ಟಿದಂಥ ಹಗರಣಗಳು. ಇವತ್ತು ಮೂಡಾದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಎದುರಿಸ್ತಾರೆ. ಅದರಿಂದ ಮುಕ್ತವಾಗಿ ಹೊರಬರ್ತಾರೆ. ಮೂಡದಿಂದ ಮುಕ್ತವಾಗಿ ಹೊರಗೆ ಖಂಡಿತ 100ಕ್ಕೆ 100. ಈಗ ಸರ್, ಈಗ ವಾಲ್ಮೀಕಿ ಹಗರಣ ಆಯ್ತು, ಈಗ ಭೋವಿ ಹಗರಣದು. ಈ ಹಗರಣಗಳು ನಮ್ಮ ಕಾಲದಲ್ಲಿ ಮಾತ್ರ ಬಂದಿವೆ, ಹಿಂದಿನದ್ದು ಕೂಡ ನಡ್ಕೊಂಡು ಬಂದಿದ್ದಾವೆ. ವಕ್ಫ್ ಬೋರ್ಡ್ದು ಹಿಂದೆ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಇದ್ದಾಗ ಕೂಡ ನೋಟಿಸ್ ಕೊಟ್ಟಿದ್ದರು, ಆವಾಗ ಯಾರೂ ಸುದ್ದಿ ಮಾಡಲಿಲ್ಲ. ಈಗ ಮಾತ್ರ ಸುದ್ದಿ ಮಾಡ್ತಾಯಿದ್ದಾರೆ. ಇದು ದುರುದ್ದೇಶದಿಂದ ನಮ್ಮ ಸರ್ಕಾರದ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ, ಗೂಬೆ ಕೊಡಿಸ್ಬೇಕಂತ ಮಾಡ್ತಾಯಿದ್ದಾರೆ. ಯಾವುದರಲ್ಲಿ ಕೂಡ ಏನೂ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ, ಅದನ್ನೆಲ್ಲ ಸರಿಪಡಿಸ್ತಾರೆ. ಈಗ ವಕ್ಫ್ ಹೋರಾಟ ಮಾಡ್ತಾಯಿದ್ದಾರೆ BJP ಅವರು, ಜನರ ಜಾಗೃತಿ ಮಾಡ್ತಾಯಿದ್ದಾರೆ. BJP ಅವರು ಮೊದಲು ಇಬ್ಬರು ಒಂದಾಗಿ ಮಾಡಲಿ. ಅಲ್ಲೇ ಒಡಕಿದೆ ಧ್ವನಿ, ಅಲ್ಲೇ ಒಡಕಿದೆ. ನಮ್ಮನೇನು ನೋಡ್ತಾರೆ ಅವರು. ಯತ್ನಾಳ್ ಅವ್ರದ್ದೊಂದು ಬಣ, ವಿಜೇಂದ್ರ ಅವ್ರದ್ದೊಂದು ಬಣ, ಇನ್ನೂ ಎಷ್ಟು ಬಣ ಇದೆ ಗೊತ್ತಿಲ್ಲ. ಯಾರ್ಯಾರು ದಿಲ್ಲಿಯಲ್ಲಿ ಕೂತು ಯಾರ್ಯಾರಿಗೆ ಆಪ್ರೇಟ್ ಮಾಡ್ತಾಯಿದ್ದಾರೋ, ಯಾರ್ಯಾರು ಕೈ ಚಳ ಎಲ್ಲೆಲ್ಲಿ ನಡೆದಿದೋ ಗೊತ್ತಿಲ್ಲ. BJP ಇನ್ನೂ ಅರ್ಥ ಆಗಿಲ್ಲ ಅವರಿಗೆ. ಅದವಾನಿ ಅಂಥವರಿಗೆ ಮೂಲೆ ಗುಂಪು ಮಾಡಿದ್ರು. ಆಮೇಲೆ ನಮ್ಮ ಮುರಳಿ ಮನೋಹರ್ ಜೋಶಿ ಅಂಥವ್ರಿಗೆ ಮೂಲೆ ಗುಂಪು ಮಾಡಿದ್ರು. ಇಲ್ಲಿ ಯಾವ ಲೆಕ್ಕಕ್ಕೆ ಇವರೆಲ್ಲ BJPಗೆ. ಓಕೆ ಸರ್. ಹಾಗಿದ್ರೆ ಈ ಒಂದು ವಿಚಾರದಲ್ಲಿ ಏನಿದೆ